ಹೇಳಿ ಈಗ ಮೇಡಮ್ ಈಗ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರಿ ನೀವು ಸಿಸಿಟಿವಿ ಫುಟೇಜ್ ಕೂಡ ಅಪ್ಲೋಡ್ ಮಾಡಿದ್ರಿ ನೀವು ಏನು ಯಾವ ಒಂದು ಸಿಸಿಟಿವಿ ಫುಟೇಜ್ ಅದು ಏನಕ್ಕೆ ಅಪ್ಲೋಡ್ ಮಾಡಿದ್ರಿ ಸರ್ ನಾನು 26ನೇ ತಾರೀಕು ಏನು ನಡೀತು ಅದನ್ನು ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಓಕೆನಾ 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು ಸರ್ ಒಂದು ಹೇಳ್ತೀನಿ ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು ಸೊ ನಮ್ಮ ಲಾಯರ್ ಹೇಳಿದರು ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲ ಕಡೆ ಬಿಡೋಂಗಿಲ್ಲ ಅಂತ ಹೇಳಿದರು ಸೊ ಇವ್ರ ಮಾತಿಂದ ನಾವು ಏನೂ ಅದನ್ನು ಸ್ಪ್ರೆಡ್ ಮಾಡಲಿಲ್ಲ ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗಬೇಕಾಗಿತ್ತು ಅದರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ ಈ ರೀತಿ ಎಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ ಇಷ್ಟೊಂದೆಲ್ಲ ಒದೆ ತಿಂದು ಆಗ ನನಗೆ ಅನಿಸಿದ್ದು ಒಂದೇ ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡು ಬಂದಿದ್ದೆ ನನ್ನ ಬಗ್ಗೆ ಏನು ಕೌಂಟ್ರ್ ಕೊಟ್ಟಿದ್ದೋ ಅದ್ರ ಬಗ್ಗೆ ಸ್ಟೇ ಆರ್ಡ್ರು ಹೈಕೋರ್ಟಿಂದ ತೊಗೊಂಡು ಬಂದಿದ್ದೆ ಅದಾದ ನಂತರ ನಾನು ನಿನ್ನೆ ಈ ವಿಡಿಯೋಸ್ನ ರಿವೀಲ್ ಮಾಡಿದೆ ಅಂದರೆ ಸತ್ಯ ಸುಳ್ಳು ಅಂತ ಅಲ್ಲ ಸತ್ಯ ಯಾವ ಕಡೆ ಇದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು ಯಾಕಂದರೆ 14 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ಈ ಹೆಸರನ್ನು ಪಡೆಯೋದಕ್ಕೆ ಸೊ 14 ನಿಮಿಷದಲ್ಲಿ ಹಾಳಕ್ಕೆ ಬಿಡಲ್ಲ ನಾನು ಅದರಿಂದ ಎಸ್ ಈಗ ನಿನ್ನೆ ನೀವು ವಿಡಿಯೋ ಬಿಟ್ಟಿರೋದು ಅಂದ್ರೆ ಒಂದಿಷ್ಟು ಇರೋ ಸತ್ಯಾಸತ್ಯತೆ ಅಲ್ಲ ಅದು ಎಡಿಟ್ ಮಾಡಿ ಬಿಟ್ಟಿದ್ದಾರೆ ಅನ್ನೋಂತ ಸರ್ ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಯಾಕಂದರೆ ಎಂಟೈರ್ CCTV ಫುಟೇಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ 100% ನನಗೆ ಗೊತ್ತು ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ 100% ಅದು ಯಾವುದೇ ರೀತಿ ಸಿಸಿಟಿವಿ ಫುಟೇಜ್ ಜೊತೆಗೆ ಚೊಕ್ಲಿಯಲ್ಲಿ ನೋಡಿದ್ದು ಯಾರು ಏನು ಅನ್ನೋದು ಕ್ಲಾರಿಟಿ ಅಂತ ಹೇಳ್ತೀವಿ ಹೌದು ಏನಿದೆ ಸಿಸಿಟಿವಿ ಸರ್ ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ ಮಿಕ್ಕಿದ ಎವಿಡೆನ್ಸ್ನಲ್ಲಿ CCTV ಪಾಸ್ವರ್ಡ್ ಅವ್ರ ಹತ್ರನೂ ಇದೆ ನಮ್ಮ ಹತ್ರನೂ ಇದೆ ಸೊ ಎಂಟೈರ್ ಡೀಟೇಲ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ ಸರ್ ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ ತಗೊಳಕ್ಕಾಗುತ್ತೆ ಅಷ್ಟೇ ಹಾಕಿರೋದು ಸೊ ಅಲ್ಲ ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕಾಗಲ್ಲ ಸರ್ ಬಿಕಾಸ್ ಇನ್ನೂ ಎವಿಡೆನ್ಸ್ ತುಂಬಾ ಇದೆ ಅದನ್ನ ನಾನು ಕೋರ್ಟ್ ಕೊಡ್ಬೇಕು ಇವ್ರು ಅದನ್ನ ನಾನು ಐ ಕ್ಯಾನ್ ಕ್ಲಾರಿಫೈ ಟು ಒನ್ ಯಾಕಂದ್ರೆ ಇವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ ಇದರಲ್ಲಿ 3 ಕ್ರೈಮ್ ರಿಜಿಸ್ಟರ್ ಆಗಿದೆ ಒಂದು ಕ್ರೈಮ್ ನಂಬರ್ 61 ಆಫ್ 2026 ಇನ್ನೊಂದು 62 ಆಫ್ 2026 ಮತ್ತೆ 63 ಆಫ್ 2026 61 ಆಫ್ 2026 ಹಾಕಿರೋದು ಭವ್ಯ ಅವ್ರು ಹಾಕಿರೋದು ಅಂದ್ರೆ ಕಾವ್ಯ ಅವರ ಸಿಸ್ಟರ್ ಹಾಕಿರೋ ಕಂಪ್ಲೇಂಟ್ ಅದ ನಂತರ ಕೌಂಟರ್ ಬ್ಲಾಸ್ಟ್ ಆಗಿ 62 ಆಫ್ 2026 ಹಾಕಿರೋದು ಆ 62 ಆಫ್ 2026 ಮಾತ್ರ ಹೋಗ್ಬಿಟ್ಟು ಸ್ಟೇ ನಾವು ಮನೆ ನ್ಯಾಯಾಧೀಶ ಮುಂದೆ ಹೋಗ್ಬಿಟ್ಟು ಅಷ್ಟೇ ನಾವು ಅಲ್ಲಿ ಸ್ಟೇ ಆರ್ಡರ್ ತಗೊಂಡಿರೋದು ಅದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ಎಲ್ಲರೂ ನೋಡಿದ್ರೆ ಮಾಧ್ಯಮದಲ್ಲಿ ನೋಡಿದಿರ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನಾಯ್ತು ಎಲ್ಲರಿಗೂ ಗೊತ್ತು ಬಟ್ ಅದು ಮಾತ್ರ ಸ್ಟೇ ಆಗಿದೆ ಸೊ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಆ ವಿಡಿಯೋಸ್ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್ ನಾವು ಒಂದು ಪದ ಯೂಸ್ ಮಾಡ್ತೀವಿ ಸಬ್ಜುಡಿಸ್ ಅಂತ ಹೇಳ್ಕೊಂಡು ಸಬ್ಜುಡಿಸ್ ಇದ್ದಾಗ ಆ ವಿಡಿಯೋಸ್ ಅಲ್ಲಿ ಏನಿದೆಯೋ ಆ ವಿಡಿಯೋಸ್ ಎಲ್ಲ ಪೊಲೀಸ್ ಅಂದ್ರೆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಆಗ್ಲೇ ಕೊಟ್ಟಾಯ್ತು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಟ್ಟಾಯ್ತು ಕೋರ್ಟಿಗೆ ಕೂಡ ನಾವು ಪೂರ್ತಿ ಹಾಜರು ಮಾಡಿದೀವಿ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಈಗ ಸದ್ಯಕ್ಕೆ ಪೆಂಡಿಂಗ್ ಒಂದ್ ನಿಮಿಷ ಸ್ಟೇ ಆರ್ಡರ್ ಬಂದಿದೆ ಸತ್ಯ ಎಷ್ಟೊಂದ್ ಜನ ಸರ್ ಅದನ್ನೇ ಹೇಳ್ತಿದ್ದೀನಿ 14 ವರ್ಷ ಕಷ್ಟಪಟ್ಟಿದ್ದೀನಿ ಎಷ್ಟೊಂದ್ ಜನ ನನ್ನನ್ನ ಪ್ರೀತಿಸೋರು ನೀವು ಇವಾಗ ಬಿಟ್ಟಿಲ್ಲ ಅಂದ್ರೆ ಇನ್ ಯಾವಾಗ ಬಿಡ್ತೀರಾ ಅಂತ ಕೇಳಿದ್ರು ಡೆಫಿನೆಟ್ ಆಗಿ ನಾನು ಎಷ್ಟು ಕೊಡಬೇಕು ಅಂದ್ರೆ ಸಾಕಷ್ಟು ಎವಿಡೆನ್ಸ್ ಇದೆ ಎಲ್ಲಾನು ಪ್ರೂವ್ ಮಾಡಕ್ ಆಗಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನಾನೀಗ ಒಂದು 4 ಸಿಂಪಲ್ ಆಗಿ 4 ಬಿಟ್ಟೆ ಅಷ್ಟೇ ಯಾಕಂದ್ರೆ ಮಿಕ್ಕಿದ್ದು ಏನೇ ಅಂದ್ರೆ ನೀವೇ ಬೇಜಾರಾಗ್ತೀರಾ ಅದನ್ನ ನೋಡಿದ್ರೆ ಬೇಡ ಸರ್ ಅದನ್ನೆಲ್ಲ ಎಡಿಟೆಡ್ ವಿಡಿಯೋ ಅಲ್ಲ ಅಂತ ಹೇಳ್ತೀನಿ ಎಡಿಟೆಡ್ ವಿಡಿಯೋ ಅಲ್ಲ ಆದ್ಮೇಲೆ ಇದು ಪ್ರಚಾರ ತಗೊಳ್ಳೋದು ಕೋರ್ಟಿಗೆ ಕೊಡ್ಬೋದಾಯ್ತಲ್ಲ ಕೊಟ್ಟಿದ್ದೀನಲ್ವಾ ಸರ್ ಅಲ್ಲ ನೀವು ನನ್ನ ಸೋಷಿಯಲ್ ಸರ್ ನಾನು ಈ ಇಂಡಸ್ಟ್ರಿಯಲ್ಲಿ ಇದೀನಿ 100% ನನಗೆ ರೈಟ್ಸ್ ಇದೆ ಕೊಡೋದಕ್ಕಲ್ವಾ ಸರ್ ರೈಟ್ಸ್ ಇದೆ ಮೇಡಮ್ ನೀವು ಕಾನೂನು ಪ್ರಕಾರ ಸತ್ಯ ಏನಿದೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ಸರ್ ನನ್ನನ್ನು ಫಾಲೋ ಮಾಡೋ ತುಂಬಾ ಫ್ಯಾನ್ಸ್ ಇದಾರೆ ಸರ್ ನನ್ಗೂನು ಒಂದು ಅಷ್ಟೋ ಇಷ್ಟು ಸಂಪಾದನೆ ಮಾಡಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಯಾಕೆ ಮೇಡಮ್ ಈಗ ರೂಮ್ ಅದು ನನ್ನ ಬೆಡ್ರೂಮ್ ಅವ್ರು 3 ಜನ ಬರ್ತಾರಲ್ಲ ಅದು ನನ್ನ ಬೆಡ್ರೂಮ್ ಸೊ ಅಲ್ಲಿ CCTV ಕ್ಯಾಮ್ರಾ ಯಾಕೆ ಹಾಕಿದೀವಿ ಅಂದ್ರೆ ನನ್ನ ಮಗಳು ಓಡಾಡ್ತಾಳೆ ನೀವೆಲ್ಲ ನೋಡಿರ್ಬೋದು ಅದು ಇದಿದೆ ಏನೋ
ಅವು ಅಂದರೆ ಮಕ್ಕಳು ಬಿದ್ದೋಗ್ಬಿಡ್ಬೋದು ಅಂತ ನಾವು ಒಂದು ಇದು ಹಾಕಿದ್ದೀವಿ. ಅದರಿಂದ CCTV ಕ್ಯಾಮ್ರಾ ಅಲ್ಲಿ ಇಟ್ಟಿರೋದಕ್ಕೆ ನನ್ನ ಅದೃಷ್ಟ ಚೆನ್ನಾಗಿದೆ. ಅವ್ರು ಅಲ್ಲಿ ಬಂದಿರೋದು ಕವರೇಜ್ ಆಗಿದೆ. ನಾನು ಆ ಟೈಮಲ್ಲಿ ಕಿಚನ್ ಹತ್ರ ಇರ್ತೀನಿ. ಪ್ರೇಮ ಅವರು ಚೇರ್ ತಗೊಂಡು ಎತ್ತಾಕುವಂತ ಒಂದು ಕ್ಲಿಪ್ಪಿಂಗ್ ಇದೆ. ಹೌದು, ನೀವು ಅವರಿಗೆ ಕೆಟ್ಟ ಪದಗಳಿಂದ ಎಸಾಲ್ಟ್ ಮಾಡಿದಿರಿ, ಅದಕ್ಕಾಗಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಏನು? ಖಂಡಿತ ಇಲ್ಲ. ಅದು ಏನೇ ಎವಿಡೆನ್ಸ್ ಇದ್ರೂ ನನಗೆ ಕೋರ್ಟ್ಗೆ ಪ್ರೊಸೀಡ್ ಮಾಡಿದ್ದೀನಿ. ಸೊ ಅಲ್ಲಿ ಇದಾಗುತ್ತೆ ಮ್ಯಾಮ್. ಅಂದ್ರೆ ನಿನ್ನೆ ನಿಮ್ಮ ವಿಡಿಯೋ ಪ್ರಕಾರವಾಗಿ ನಮ್ಮ ವರ್ಷನ್ ಅಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, 100% ಸರ್. ನಾನು 100% ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.